ಸ್ನೇಹಿತರೆ, ನಮ್ಮ ರೈತರು ಹಲವಾರು ಕಷ್ಟಗಳನ್ನು ಅನುಭವಿಸ್ತಾರೆ. ಯಾವುದಪ್ಪ ಅಂತಂದರೆ ನೋಡಿ, ಸರಿಯಾಗಿ ಅಂತರ್ಜಲ ಮಳೆ ಕಡಿಮೆಯಾಗಿ, ಅಂತರ್ಜಲದಲ್ಲೆಲ್ಲ ನೀರು ಕಡಿಮೆಯಾಗಿ, ಕಷ್ಟಪಟ್ಟು ಬೆಳೆದಿರುವಂಥ ಸಸಿಗಳು ಏನು ಈ ತೆಂಗಿನ ಸಸಿ ಆಗಿರ್ಬೋದು, ಮಾವಿನ ಸಸಿ ಆಗಿರ್ಬೋದು, ಸೊ ಈಗ ಹಲವಾರು ಬೆಳೆಗಳೆಲ್ಲ ಏನಾಗ್ತಾಯಿದೆ ಅಂದರೆ ಒಣಗ್ತಾ ಇದೆ. ನಾವು ಕಷ್ಟ ಅನುಭವಿಸೋದು ಈ ಕಡೆ ಕಾಡು ಪ್ರಾಣಿಗಳಿಂದ, ನೀರಿಂದ, ಈ ಕಡೆ ಕರೆಂಟ್ ಅಭಾವ, ಅದ್ರ ಜೊತೆಲಿ ಇವಾಗ ಹಣ ಬಿಸಿಲು ಬೇರೆ ಶುರುವಾಗಿದೆ ಸ್ನೇಹಿತರೆ. ನಮಗಂತೂ ಯಾವ ರೀತಿ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಲ್ಲ. ನೋಡಿ, ಕಷ್ಟಪಟ್ಟು ಬೆಳೆದು ಈಗ ಇವೆಲ್ಲ ಈ ತೆಂಗಿನ ಮರಗಳು, ಈ ತೆಂಗಿನ ಸಸಿಗಳು ಒಂದು ವರ್ಷದ ಮೇಲೆ 3 ತಿಂಗಳು 4 ತಿಂಗಳುಗಳು ಆಗಿವೆ. ಆದರೆ ಈ ನಮ್ಮ ರಣ ಬಿಸಿಲಿಗೆ ಮಳೆಯೆಲ್ಲ ಕಡಿಮೆ ಆಗ್ಬಿಟ್ಟಿದೆ. ಮಳೆ ಇಲ್ಲ, ರಣ ಬಿಸಿಲು, ಈ ಕಡೆ ಬಂದು ಅಂತರ್ಜಲದ ನೀರು ಕಡಿಮೆ, ಕರೆಂಟ್ ಇಲ್ಲ. ಸೊ ಹೀಗೆ ಹಲವಾರು ಕಾರಣಗಳಿಂದ ನಮ್ಮ ಬೆಳೆಗಳು ಏನಾಗ್ತಾಯಿದೆ ಅಂದರೆ ಒಣಗ್ತಾ ಇದೆ. ನಮ್ಮ ರೈತರು ಅನುಭವಿಸುವಂಥ ಹಲವಾರು ಕಷ್ಟಗಳಲ್ಲಿ ಇವುಗಳು ಕೂಡ ಕಾರಣ ಆಗಿವೆ ಸ್ನೇಹಿತರೆ.